ಮಾಡಿ ಅವ್ರನ್ನ ಯಾವುದೇ ಕಾರಣದಿಂದ ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಹೋಗ್ಬಾರ್ದು. ಯಾಕೆಂದ್ರೆ ಕಾಯಿಲೆ 12 ಗಂಟೆ ಬರುತ್ತೆ. ಸ್ವಾಮಿ 6 ಗಂಟೆಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆರ್ಥೋಪೆಡಿಕ್ ಡಾಕ್ಟರ್ ಇರಲ್ಲ, ಖಾಸಗಿಗೆ ಹೋಗ್ಬೇಕು. ಅಲ್ಲ ನೀವು ಇಂಥ ಸಮಸ್ಯೆ ಬಗೆಹರಿಸ್ಬೇಕ್ರಿ. ಶಿವಲಿಂಗ ಅವ್ರೆ, ನಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ, ನೀವು ಹೇಳುವಂತ ವಿಚಾರ ಕೂಡ ಸತ್ಯ ಇದೆ. ಅವರು ಅದಕ್ಕೆ ಉತ್ತರ ಕೊಡಿ. ಈಗ ನಿಮ್ಮ ಪ್ರಶ್ನೆ ಏನು? ಈಗ ಚರ್ಚೆ ಪ್ರಶ್ನೋತ್ತರ ಮಾಡಬೇಡಿ. ಆಸ್ಪತ್ರೆನ ಈಗ ನೀವೇನ್ ದುಡ್ಡು ಖರ್ಚು ಮಾಡ್ತಾ ಇದ್ದೀರಲ್ಲ, ಸಾವಿರಾರು ಕೋಟಿ, ಪ್ರಕಾಶ್ ಕೋಲಿವಾಡ್ ಎಲ್ಲ ಬಡವರಿಗೆ ಪ್ರಕಾಶ್ ಕೋಲಿವಾಡ್ ಆಯ್ತು. ಮಂತ್ರಿಗಳೇ ಹೇಳೋ ಪ್ರಕಾರ ಪೂರ್ತಿ ನಿಷೇಧ ಮಾಡಿ ಅಂತ ಹೇಳ್ತಕ್ಕಂಥ ಒಂದ್ ಕಡೆ ಹೇಳ್ತಾ ಇದ್ದಾರೆ, ಸವಲತ್ತುಗಳು ಕೊಡಿ ಅಂತ. ಈಗ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳು ನೋಡಿಕೊಂಡು ಯಾವ ರೀತಿಯಾಗಿ ಈಗ ಈಗ ಹೊಸ ಪೇ ಕಮಿಷನ್ ಪ್ರಕಾರ ಎಲ್ಲ ಸಂಬಳಗಳ ವೇತನ ಎಲ್ಲ ಹೆಚ್ಚಾಗಿದೆ, ಅದು ಒಂದ್ ಕಡೆ ಆಗ್ತಾ ಇರ್ತದೆ. ವೇತನ ಹೆಚ್ಚು ಮಾಡುವಂತ ಸೌಲಭ್ಯ ಹೆಚ್ಚು ಅದು ಒಂದ್ ಕಡೆ ಮಾಡೋಣ. ಈಗ ಇರುವಂತದ್ರಲ್ಲಿ ಇದ್ರ ಮುಖಾಂತರ ಸಾಕಷ್ಟು ಸುಧಾರಣೆ ಇದಿದೆ. ಯಾಕಂದ್ರೆ ನೀವು ನಾಳೆ ಬೇರೆ ವೈದ್ಯರ ಹತ್ರ ಮಾತಾಡಿ ನೋಡಿ, ಸುಧಾರಣೆ ಆಗ್ತದೆ. ಆದ್ರೂ ಕೂಡ ಮುಂದೆ ಬೇರೆ ಏನ್ ಮಾಡ್ಬೇಕು ಆಮೇಲೆ ನೋಡೋಣ, ಆಯ್ತಾ? ಡಾಕ್ಟರ್ಗಳು ಇರ್ತಾರೆ, ಒಬ್ಬ ಡ್ಯೂಟಿ ಡಾಕ್ಟರ್ ಅಂತ ಹಾಕ್ತಾರೆ 5 ಗಂಟೆ ಮೇಲೆ. ಅದ್ರ ಬದಲು ಒಂದು 3 ಜನರಲ್ ಮೆಡಿಸಿನ್ ಒಬ್ಬ ಕಂಪಲ್ಸರಿ ಇರಂಗ್ ಮಾಡಿ. ಜನರಲ್ ಮೆಡಿಸಿನ್ ಆದ್ರೆ ಬಂದದಕ್ಕೆ ಯಾವತ್ಕಾರ ಒಂದು ಚುಚ್ತಾನೆ, ಇಲ್ಲ ಅಂದ್ರೆ ಏನ್ ಮಾಡ್ತಾನ ಆತ. ಈ ಅನಾಸ್ಥಿಸಿಯಾ ಡಾಕ್ಟ್ರು ಏನ್ ಕೊಡ್ತಾರೆ ಟ್ರೀಟ್ಮೆಂಟ್? ದಯವಿಟ್ಟು ಸಭಾಧ್ಯಕ್ಷರೇ, ಈಗ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಒಬ್ಬ MBBS ವೈದ್ಯರೊಬ್ಬರು ಇರ್ತಾರೆ, ಮತ್ತೆ 3 ತಜ್ಞ ವೈದ್ಯರು ಇರ್ತಾರೆ. ಈಗ ನಾವು ಹೆಚ್ಚು ಅಲ್ಲಿ MBBS ಡಾಕ್ಟರ್ಸ್ ಹಾಕಿದ್ರೆ ಅವಾಗ ಸರಿ ಹೋಗುತ್ತದು. ಅದು ನೋಡೋಣ. ಈಗ ಒಂದ್ ರೀತಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ದಯಮಾಡಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಕಾಶ್ ಕೋಲಿವಾಡ್, ಈಗ ನಿಮ್ಮ RDPRಗೆ ಇದಾಗಿ ಶಿಫ್ಟ್ ಆಗಿದೆ ಆನ್ಸರ್. RDPRಗೆ 3 ಜನ ಮಂತ್ರಿಗಳು ಅಧ್ಯಕ್ಷರೇ ಇಲ್ಲೇ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ 3 ಜನ ಮಂತ್ರಿಗಳು ಇಲ್ಲೇ ಇರೋದ್ರಿಂದ ನಾನು ಈ ಪ್ರಶ್ನೆ ಕೇಳಬಯಸ್ತೇನೆ. ಬೆಳಿಗ್ಗೆ ಟ್ರಾನ್ಸ್ಫರ್ ಆಗಿದೆ, ಅವ್ರಿಗೆ ಬೇಕಾದ್ರೆ ಉತ್ತರ ನಾನು ನಾಳೆ ತರಿಸ್ಕೊಡ್ತೀನಿ ಸರ್. ಓಕೆ ಅಧ್ಯಕ್ಷ, ನಾಳೆ ಕೊಡ್ತಾರಂತೆ. ನನ್ನಲ್ಲಿರೋ ಕಳಕಳಿಯಿಂದ ನಾನು ಮಂತ್ರಿಗಳ ಹತ್ರ ಹೇಳ್ಕೊಳಕ್ ಬಯಸ್ತೇನೆ ಅಧ್ಯಕ್ಷ. ಓಕೆ, ಅವ್ರಿಗೆ ಪ್ರಸಾರ ಮಾಡಲಿ, ನಾಳೆ ಅವ್ರಿಗೆ ಕರೆದು ಆಫೀಸಲ್ಲಿ ಕೊಡಿ. ಸರ್ಕಾರದ ಆದೇಶ ಆಗಲೇ ಆಗಿದೆ, ಸುತ್ತೋಲೆ ಬಂದಿದೆ ಅಧ್ಯಕ್ಷರೇ. ಕೃಷಿ ಉದ್ದೇಶದ ಹೈನುಗಾರಿಕೆ, ಕೋಳಿ ಫಾರ್ಮ್, ಕುರಿ ಸಾಗಣೆ, ರೇಷ್ಮೆ ಮನೆ, ಪಂಪ್ ಹೌಸ್ ಹಾಗೂ ಫಾರ್ಮ್ ಹೌಸ್ಗಳಿಗೆ ಭೂ ಪರಿವರ್ತನೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಸುತ್ತೋಲೆ ಬಂದಿದೆ ಅಧ್ಯಕ್ಷ. ಆದರೆ ನೆಲಮಟ್ಟದಲ್ಲಿ PDOಗಳು ನಮಗೆ ಆದೇಶ ಇಲ್ಲ ಅಂತಾರೆ, NOC ನೀಡುತ್ತಿಲ್ಲ. ಕಂದಾಯ ಇಲಾಖೆಯಲ್ಲಿ ಮಾರ್ಗಸೂಚಿ ಇಲ್ಲ ಅಂತ ಹೇಳಿ ತಹಶೀಲ್ದಾರ್ ಅನುಮತಿ ಪತ್ರ ನೀಡಲು ಹಿಂದೇಟಾಗ್ತಿದ್ದಾರೆ ಅಧ್ಯಕ್ಷ. ಇದರ ಪರಿಣಾಮವಾಗಿ ರೈತರು ಮತ್ತು ಗ್ರಾಮೀಣ ಭಾಗದ ಜನ PDO, ರೆವಿನ್ಯೂ, KEB ಕಚೇರಿ ನಡುವೆ ಅಲದಾಡುವ ರೀತಿಯಲ್ಲಿ ಆಗಿದೆ ಅಧ್ಯಕ್ಷ. ತೊಂದರೆ ಆಗ್ತಾ ಇದೆ. ಆದ್ದರಿಂದ ಮಾನ್ಯ ಸಚಿವರುಗಳಲ್ಲಿ ನಾನು ಕೇಳೋದಿಷ್ಟೇ, ಈ ಗೊಂದಲ ನಿವಾರಣೆಗೆ ಕರ್ನಾಟಕ ವನ್, ಗ್ರಾಮ ವನ್ ಅಥವಾ ಬಾಪೂಜಿ ವನ್ಗಳಿಗೆ ಏನು 34 ಸೇವೆಗಳಿದಾವೆ, ಅದರಲ್ಲಿ ಇದನ್ನು ಜೋಡಿಸೋದ್ರಿಂದ ರೈತರಿಗೆ ಆನ್ಲೈನ್ ಮುಖಾಂತರ ಇದಕ್ಕೆ ಪರಿಹಾರ ಸಿಗಬಹುದು ಅನ್ನೋ ಉದ್ದೇಶದಿಂದ, ಜೊತೆಗೆ ಸೇವೆ ಜಾರಿ ಬರುವವರೆಗೂ PDO ಅಥವಾ ರೆವಿನ್ಯೂ NOC ಬೇಡ ಎಂದು KEB ಮತ್ತು ಹೆಸ್ಕಾಂಗಳಿಗೆ ಸ್ಪಷ್ಟ ಸೂಚನೆ ನೀಡಬೇಕು, ಇದಕ್ಕೆ ಉತ್ತರ ಕೊಡಬೇಕು ಎಂದು ನಾನು ಬಯಸ್ತೇನೆ ಸರ್ಕಾರದಿಂದ. ಮಾನ್ಯ ಅಧ್ಯಕ್ಷರೇ, ಅದು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಅವರಿಗೆ ಉತ್ತರವನ್ನು ನಾನು ನೀಡ್ತೀನಿ ಅಧ್ಯಕ್ಷ. ಓಕೆ, ಗುರುರಾಜ್ ಗಂಟಿಹೊಳೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಿಗೆ ನಂತರ ಅಂಗವಿಕಲರಿಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗಿನ ಬಗ್ಗೆ ಮಾಹಿತಿ ಕೇಳಿದ್ದೇನೆ. ಅವರು ಶಾಲೆಗೆ ಬರೋದು, ಶಿಕ್ಷಣ ತಗೊಳ್ಳೋದು ಕಷ್ಟ ಅಂತ ಆಗುವಾಗ, ಅವರಿಗೆ ಪ್ಲೇಸ್ಮೆಂಟ್ ಕಷ್ಟ ಅಂತ ಆಗುವಾಗ ತುಂಬ ಸ್ಕೀಮ್ಗಳಿಗೆ ಸ್ಟಾಪ್ ಆಗಿದೆ. ಅದರಲ್ಲಿ ಅವರಿಗೆ ಅಂಗಡಿ ಕೊಡೋದು, ವೆಹಿಕಲ್ ಕೊಡೋದು, ಇಂಥ ಸ್ಕೀಮ್ ಎಲ್ಲ ಸ್ಟಾಪ್ ಆಗಿದೆ. ಅವ್ರು ಇರೋದು ಸಣ್ಣ ಸೆಕ್ಟರ್, ಅದಿಷ್ಟಕ್ಕೆ ಯಾವ ರೀತಿಯಲ್ಲೂ ಅವರನ್ನು ಸಬಲೀಕರಣ ಮಾಡ್ಬೋದಿತ್ತು. ಅದೆಲ್ಲವೂ ಈಗ ಕಮ್ಮಿ ಆದ್ರಿಂದ ಸೆಂಟ್ರಲ್ ಇದೇನು ಗ್ರಾಂಟ್ ಬರ್ತಿದೆ ಅದು ಸ್ಟಾಪ್ ಆಗಿದೆ. ಯೂಸೇಜ್ ಸರ್ಟಿಫಿಕೇಟ್ ಕೊಡಲಿಲ್ಲ, ರಿಕವರಿ ಇಲ್ಲ ಅಂತೇಳಿ ಸ್ಟಾಪ್ ಆಗಿದೆ. ಈಗ ಪೂರ್ತಿ ಇವರನ್ನು ಡಿಪೆಂಡ್ ಆಗಿದ್ದಾರೆ. ಜಾಬ್ ಲಿಂಕ್ಡ್ ಪ್ಲೇಸ್ಮೆಂಟ್, ಅವರಿಗೆ ಜಾಬ್ ಸಿಗುವ ರೀತಿಯಲ್ಲಿ ಆ ರೀತಿಯ ಟ್ರೈನಿಂಗ್ ಇವರ ಡಿಪಾರ್ಟ್ಮೆಂಟಲ್ಲಿ ಇದೆ. ಅದರದ್ದು ಎಫೆಕ್ಟಿವ್ನೆಸ್ ಇಲ್ಲ. ಎಷ್ಟು ಸಂಖ್ಯೆ ಅಂತ ಕೇಳಿದ್ದೇನೆ, ಒಂದು 84 ಜನರಿಗೆ ಕೊಟ್ಟಿದ್ದಾರೆ ಅಂತ ಉತ್ತರ ಕೊಟ್ಟಿದ್ದಾರೆ. ನಾವು ಹೇಳ್ತಾ ಇರೋದು, ಅವರಿಗೆ ಆ ಹಂತದಿಂದ ಅವರಿಗೆ ಶಿಕ್ಷಣ ಕೊಡೋದೇ ಕಷ್ಟ ಆದಾಗ
ಅವ್ರು ತುಂಬಾ ಇನ್ನೊಬ್ರು ಡಿಪೆಂಡ್ ಆಗುದಿಲ್ಲ. ಬಡವರು ಅನ್ನುವಂಥವ್ರು ಅದ್ರ ಮೇಲೆ ಅಪ್ಪ ಅಮ್ಮನ ನಂಬ್ಕೊಂಡಿರೋದು, ಅವ್ರಿಗೇನು ಜಾಬ್ ಆಗದೆ, ಉದ್ಯೋಗ ಆಗದೆ, ಉದ್ಯಮ ಆಗದೆ ಇದ್ರೆ ತುಂಬಾ ಕಷ್ಟ ಆಗ್ತದೆ. ಸೊ ಇವ್ರನ್ನ ತುಂಬಾ ನಂಬ್ಕೊಂಡಿದ್ದೇವೆ ಈ ಡಿಪಾರ್ಟ್ಮೆಂಟ್ ಅನ್ನ. ಆ ಟ್ರೈನಿಂಗ್ ಗಳನ್ನ ಏನಾದ್ರು ಜಾಸ್ತಿ ಮಾಡಿದ್ರೆ ಅವ್ರೊಂದ್ ಸಣ್ಣಕ್ಕೆ ಸಬಲೀಕರಣ ಆಗಿ ಅವ್ರೇನೋ ಒಂದು ಉದ್ಯೋಗ ಉದ್ಯಮ ಮಾಡೋರು ಮಾಡ್ಕೊಂಡಿರ್ತಾರೆ. ಸ್ಕೀಮ್ಗಳು ತುಂಬಾ ಸ್ಟಾಪ್ ಆದದ್ದು ಗೊತ್ತಿರ್ಬೋದು, ಉದ್ಯೋಗ ಕೋಶ ಅಂತ ಇತ್ತು, ಇದಿತ್ತು, ಇದೆಲ್ಲವೂ ಇತ್ತು. ನಮ್ಮ ಸ್ಕಿಲ್ ಡಿಪಾರ್ಟ್ಮೆಂಟ್ ಅದಕ್ಕೆ ಏನಾದ್ರೂ ಸಹಾಯ ಮಾಡ್ತಾ ಇದೆಯಾ ಅಂತಲೇ ಹೇಳಿ. ಮೊದಲನೇದಾಗಿ ಆ ಡಿಪಾರ್ಟ್ಮೆಂಟ್ ಅಧ್ಯಕ್ಷರೇ, ಅದು ಯಾವ ಡಿಪಾರ್ಟ್ಮೆಂಟ್ ಅಂತಿದೆ, ಆ ಡಿಪಾರ್ಟ್ಮೆಂಟ್ ಡೆಡ್ ಇದ್ದಾಗಿದೆ, ಇವರನ್ನು ಡಿಪೆಂಡ್ ಆಗಿದೆ ನೋಡಿ. ಓಕೆ, ಮಾನ್ಯ ನೀವು ಕೂತ್ಕೊಳ್ಳಿ. ಈಗ ಸಭಾಧ್ಯಕ್ಷರೇ, ನೀವು ಕೂತ್ಕೊಳ್ಳಿ. ಸದಸ್ಯರ ಕಳಕಳಿ ನನಗೆ ಅರ್ಥ ಆಗ್ತದೆ. ಯಾಕಂದ್ರೆ ಅವರು ಹೇಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ ಇದೆ. ಯಾಕಂದ್ರೆ ನಮ್ಗೆ ಯಾರು ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ಸ್ ಅವರಿಗೆ ನಾವೊಂದು ಸ್ವಾಭಿಮಾನದ ಬದುಕು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಇದು ಸರ್ಕಾರದ ಕರ್ತವ್ಯ. ನಿಜ, ಇಲ್ಲಿವರೆಗೆ ನಾನು ಏನು ಅಂಕಿಅಂಶಗಳನ್ನು ಕೊಟ್ಟಿದ್ದೀನಿ, ಇಲ್ಲಿವರೆಗೆ 540 ಜನರಿಗೆ ಟ್ರೈನಿಂಗ್ ಕೊಟ್ಟು 83 ಜನರಿಗೆ ಈಗಾಗಲೇ ಉದ್ಯೋಗ ಕಲ್ಪಿಸಲಾಗಿದೆ. ಅದು ಭಾಳ ಕಮ್ಮಿ ಇದೆ, ನಾನು ಒಪ್ಕೊಳ್ತೀನಿ. ಮುಂಚೆ 3% ಅಂತ ಇತ್ತು, ಈಗ ಅದನ್ನು 5%ಗೆ ಹೆಚ್ಚಿಗೆ ಮಾಡಿದ್ದೀವಿ. ಈ ವರ್ಷ ಅದನ್ನು ನಾವು ಸುಮಾರು 1000 ಜನರಿಗೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅವರಿಗೆ ನಾವು ಟ್ರೈನಿಂಗ್ ಕೊಡಬೇಕು ಅಂತಕ್ಕಂಥ ಈ ವರ್ಷ ಉದ್ದೇಶ ಇಟ್ಕೊಂಡಿದ್ದೀವಿ. ಜೊತೆಗೆ ನಾವು ಕೇಂದ್ರ ಸರ್ಕಾರದ DDU-GKY ಯಲ್ಲೂ ಕೂಡ ಈ ಹಿಂದೆ 232 ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ವಿ. ಅದರಲ್ಲಿ 95 ಜನ ಪ್ಲೇಸ್ಮೆಂಟ್ ಆಗಿತ್ತು. ಇದನ್ನು ಕೂಡ ಸರಿ ಹೋಗಲ್ಲ ಅಂತಕ್ಕಂಥದ್ದು ಇದು ನಿಜ. ಅದಕ್ಕೆ ಅವ್ರು ಇನ್ನೊಂದು ಪ್ರಶ್ನೆ ಕೇಳಿದರೆ ಖಾಸಗಿ ವಲಯದಲ್ಲಿ ಏನಾದರೂ ಮಾಡ್ಬೋದಾ ಅಂತ. ಹಾಗಾಗಿ ನಾವೀಗ ಅಸಿಸ್ಟೆಕ್ ಫೌಂಡೇಶನ್ ಒಂದು BMS ಕಾಲೇಜಲ್ಲಿ ಒಂದು ಖಾಸಗಿ ಅವರ ಇದರಿಂದನೇ ಒಂದು 40 ಕಾರ್ಪೊರೇಟ್ ಕಂಪನಿಗಳು ಅವರಿಗೆ ರಿಕ್ವೆಸ್ಟ್ ಮಾಡಿ, ನಿಮ್ಮ ಕಾರ್ಪೊರೇಟ್ ಕಂಪನಿಗಳಲ್ಲೂ ಕೂಡ ಕೆಲವು ಜನರಿಗೆ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡಿ, ಈಗ ಸುಮಾರು ಅಲ್ಲಿ 1200 ನಾನು ಹೋಗಿದ್ದೆ ಅದಕ್ಕೆ, ಆ ಉದ್ಯೋಗ ಮೇಳಕ್ಕೆ ಸುಮಾರು 1250 ಜನ ಅಲ್ಲಿ ಬಂದಿದ್ರು. ಅದರಲ್ಲಿ 250 ಜನ ಶಾರ್ಟ್ ಲಿಸ್ಟ್ ಮಾಡಿದರೆ 75 ಜನರಿಗೆ ಪ್ಲೇಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಈಗ ಇನ್ನೊಂದು ನಾವು ಮುಂದೆ ಇನ್ನೊಂದು 3 ತಿಂಗಳಲ್ಲಿ ಒಂದು ಭಾಳ ದೊಡ್ಡ ಮಟ್ಟದ ಒಂದು ಉದ್ಯೋಗ ಮೇಳವನ್ನು ಸ್ಪೆಷಲಿ ಫಾರ್ ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ಸ್ ಮಾಡಬೇಕು ಕಂಠೀರವ ಸ್ಟೇಡಿಯಂದಲ್ಲಿ ಅಂತಕ್ಕಂಥದ್ದು ಕೂಡ ಈ ಅಸಿಸ್ಟೆಕ್ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ಅವರು ಕೂಡ ಏನು ಹೇಳಿದ್ದಾರೆ, ಬೇರೆ ಬೇರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಾರ್ಪೊರೇಟ್ ಇಂಡಸ್ಟ್ರಿಗಳನ್ನು ಇವರಿಗೆ ತಗೊಳ್ಳಿಕ್ಕೆ ಪರ್ಸ್ಯೂಡ್ ಮಾಡ್ತಾ ಇದ್ದಾರೆ. ಕಂಪ್ನಿಗಳು ಕೂಡ ಮುಂದೆ ಬರ್ತಾ ಇದ್ದಾವೆ. ಹಾಗಾಗಿ ಅದು ಅಷ್ಟೇ ಅಲ್ಲ, ಅವ್ರಿಗೆ ಪ್ಲೇಸ್ಮೆಂಟ್ ಕೊಡಿಸೋದು ಅಷ್ಟೇ ಅಲ್ಲ, ಈಗ ಬೇರೆ ಬೇರೆ ವಿಕಲಚೇತನ ಇರ್ತಕ್ಕಂಥವ್ರಿಗೆ ಅವರಿಗೆ ಆ ಜೀವನ ಭಾಳ ಸುಲಭವಾಗಲಿಕ್ಕೆ ಏನೇನು ಟೆಕ್ನಿಕಲ್ ಸಪೋರ್ಟ್ ಕೊಡ್ಬೋದು ಅಂತಕ್ಕಂಥದ್ದಕ್ಕೂ ಕೂಡ ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಇವತ್ತು ನಾವು ಸರ್ಕಾರ ಮಟ್ಟದಲ್ಲಿ ಏನು ಸಾಧ್ಯ ಇದೆ ಮಾಡ್ತೀವಿ, ಖಾಸಗಿ ವಲಯದಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಸದಸ್ಯರ ಕಳಕಳಿ ಮೆಚ್ಚತಕ್ಕಂಥದ್ದು, ಅದನ್ನು ನಾವು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಎಸ್, ಇರುವಷ್ಟು ವಿಷಯವನ್ನ ಕಾಳಜಿಯಿಂದ ಪ್ರೀತಿಯಿಂದ ಹೇಳಿದ್ದಾರೆ, ಅದು ಥ್ಯಾಂಕ್ಸ್ ಅವರಿಗೆ. ಆದರೆ ಅಧ್ಯಕ್ಷರೇ, ಅವ್ರಿಗೆ ಒಂದು ಸರ್ತಿ ಈ ಟ್ರೈನಿಂಗ್ ಅಂತಿದೆಯಲ್ಲ BMS ಹೇಳಿದ್ರು ಅಂದ್ರೆ ಬೆಂಗಳೂರು, ತಪ್ಪಿದ್ರೆ ಮೈಸೂರಲ್ಲಿ ಮಾಡಿ ಬಿಡ್ತಾರೆ. ಸಣ್ಣ ಸಬ್ಜೆಕ್ಟ್ ಅದು, ಜಿಲ್ಲಾಶಃ ಅಥವಾ ತಾಲೂಕು ಆಗಿಬಿಟ್ರೆ ಆ ಟ್ರೈನಿಂಗ್ ಆಗಿಬಿಡ್ತದೆ. ಒಂದೇ ಸಬ್ಜೆಕ್ಟ್ ಬಂದ ಗ್ರ್ಯಾಂಟ್ ಅನ್ನ ಡೈರೆಕ್ಟ್ ಅವ್ರಿಗೆ ಕೊಟ್ಟರೆ ಅದು ಗ್ರ್ಯಾಂಟ್ ಅಂತ ಆಯ್ತು, ಕೇಂದ್ರ ಸರ್ಕಾರದ ಅಮೌಂಟು. ನಾವು ಅದು NGO ಥ್ರೂ ಕೊಟ್ಟರೆ ಅದು ಡೊನೇಷನ್ ಅಂತ ಆಯ್ತು, ಕೋಪರೇಟಿವ್ ಥ್ರೂ ಕೊಟ್ಟರೆ ಲೋನ್ ಅಂತ ಆಯ್ತು. 3ರಲ್ಲೂ ನಾವು ಫೇಲ್ ಇದ್ದೇವೆ. ಅದಕ್ಕೂ ಸಹಿತ